ದೇವಾನುದೇವತೆಗಳಿಗೆ ಹೇಗೆ ಅಮೃತ ಇದೆಯೋ ಅದೇ ಥರ ನಮ್ಮ ಮಾನವರಿಗೆ ಲಭ್ಯ ಇರುವಂಥದ್ದು ಮಜ್ಜಿಗೆ. ಯಾರಿಗೆ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ, ಪದೇ ಪದೇ ಮೋಷನ್ ಹೋಗ್ಬೇಕು ಅನಿಸ್ತಾ ಇರುತ್ತೆ, ಕಫ ಮತ್ತು ವಾತನ ಕಡಿಮೆ ಮಾಡುವಂಥದ್ದು. ಇನ್ನು ಮಜ್ಜಿಗೆಯನ್ನು ಪೈಲ್ಸ್ ಇರೋವಂಥವ್ರಲ್ಲಿ ಹಾಗೆ ಮಲಬದ್ಧತೆ ಸಮಸ್ಯೆ ಇರೋರಲ್ಲಿನೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಪಿತ್ತ ಜಾಸ್ತಿ ಆಗಿರುತ್ತೆ ಅಥವಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂಥವ್ರಲ್ಲಿ ಈ ಹುಳಿ ಮಜ್ಜಿಗೆಯನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಯಾವ ಸಮಯದಲ್ಲಿ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಅಂತೇಳಿ ಹೇಳಿದ್ರೆ, ಬೆಳಗ್ಗೆ ಮತ್ತು ರಾತ್ರಿ ಸೂಕ್ತವಾಗಿರುವಂತಹ ಸಮಯ, ಹಾಗೆ ಊಟ ಎಲ್ಲ ಆದ ನಂತರ ಲಾಸ್ಟಲ್ಲಿ ಮಜ್ಜಿಗೆಯನ್ನು ತಗೊಳ್ಳುವಂಥದ್ದು. ಸಮ್ಮರ್ ಸೀಸನ್ನಲ್ಲಿ ನೀವು ತುಂಬ ಗಟ್ಟಿ ಮಜ್ಜಿಗೆಯನ್ನು ಅಥವಾ ತುಂಬ ಜಾಸ್ತಿ ಮಜ್ಜಿಗೆಯನ್ನು ಸೇವನೆ ಮಾಡೋದು ಅವಾಯ್ಡ್ ಮಾಡಬೇಕಾಗತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಅಮೃತ. ಇವತ್ತಿನ ಸಂಚಿಕೆಯಲ್ಲಿ ಮಜ್ಜಿಗೆ ಭಾಳಷ್ಟು ಜನ ಸೇವನೆ ಮಾಡ್ತಾರೆ, ಕೆಲವ್ರು ಜನಕ್ಕೆ ಇದು ಬರೋದಿಲ್ಲ. ಬಟ್ ಮಜ್ಜಿಗೆಯನ್ನು ನಾವು ಪ್ರತಿದಿನ ಸೇವನೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ನಮಗೆ ಸಿಗತ್ತೆ ಅನ್ನೋದನ್ನು ನೋಡೋಣ. ಮಜ್ಜಿಗೆಯನ್ನು ಒಂದು ಸಿಮಿಲಿ ಕೊಟ್ಟಿದ್ದಾರೆ ಆಯುರ್ವೇದನಲ್ಲಿ. ದೇವಾನುದೇವತೆಗಳಿಗೆ ಹೇಗೆ ಅಮೃತ ಇದೆಯೋ ಅದೇ ಥರ ನಮ್ಮ ಮಾನವರಿಗೆ ಲಭ್ಯ ಇರುವಂಥದ್ದು ಮಜ್ಜಿಗೆ. ಸೊ ಈ ಮಜ್ಜಿಗೆಯನ್ನು ಯಾವ ಟೈಮಲ್ಲಿ ತೊಗೋಬೇಕು ಆ್ಯಂಡ್ ಹೇಗೆ ಪ್ರಿಪೇರ್ ಮಾಡಬೇಕು, ಯಾವೆಲ್ಲ ಕಂಡೀಷನ್ಸಲ್ಲಿ ಇದು ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಇದರ ಕ್ವಾಲಿಟೀಸ್, ಗುಣಗಳನ್ನು ನೋಡಿದ್ರೆ ಇದು ಡೈಜೆಷನ್ಗೆ ಈಸಿ ಇರುತ್ತೆ, ಲಘು ಅಂತ ಹೇಳ್ತೀವಿ, ಅಂದರೆ ಬೇಗ ಡೈಜೆಷನ್ ಆಗುತ್ತೆ. ಹಾಗೆ ದೀಪನ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ಡೈಜೆಸ್ಟಿವ್ ಪವರ್, ಜೀರ್ಣಕ್ರಿಯೆ ಏನಿದೆ ಅದನ್ನು ಹೆಚ್ಚಿಗೆ ಮಾಡುತ್ತೆ. ಹಾಗೆ ಈ ಪ್ರಾಪರ್ಟಿ ಇರೋದ್ರಿಂದ ಯಾರಲ್ಲಿ ಇಂಡೈಜೆಷನ್, ಜೀರ್ಣಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿರುತ್ತೆ, ಬ್ಲೋಟಿಂಗ್ ಆಗ್ತಾ ಇರುತ್ತೆ, ಹೊಟ್ಟೆ ಉಬ್ರಿಕೆ ಆದಂಗೆ ಆಗೋದು, ಗ್ಯಾಸ್ ಪಾಸ್ ಆಗ್ತಾ ಇರುವಂಥದ್ದು, ಈ ಥರ ಸಮಸ್ಯೆಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ IBS ಸಮಸ್ಯೆ ಯಾರಿಗಿದೆ ಅಂಥವ್ರಿಗೆ ಮಜ್ಜಿಗೆ ತೊಗೊಳ್ಳೋದು ಮ್ಯಾಂಡೇಟರಿ ಆಗಿರುತ್ತೆ. ಇನ್ನು ಸಂಗ್ರಾಹಿ ಅಂತ ಹೇಳ್ತೀವಿ, ಅಂದರೆ ಬೈಂಡಿಂಗ್ ಅಥವಾ ವಿತ್ ಹೋಲ್ಡಿಂಗ್ ಗುಣ ಅಂತ ಹೇಳ್ತೇವೆ. ಸೊ ಈ ಗುಣ ಇರೋದ್ರಿಂದ IBS ಇರೋರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಯಾರಿಗೆ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ, ಪದೇ ಪದೇ ಮೋಷನ್ ಹೋಗ್ಬೇಕು ಅನಿಸ್ತಾ ಇರುತ್ತೆ, ತಿಂದ ತಕ್ಷಣ ಸ್ವಲ್ಪ ಹೊತ್ತಿಗೆ ಮೋಷನ್ಸ್ಗೆ ಹೋಗೋ ಥರ ಅನಿಸ್ತಾ ಇರುತ್ತೆ, ಅಂಥವರಲ್ಲೆಲ್ಲ ಮಜ್ಜಿಗೆಯನ್ನು ಸೇವನೆ ಮಾಡ್ತಾಯಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಇದರದ್ದು ಮತ್ತೊಂದು ಗುಣ ಅಂದರೆ ಕಫ ಮತ್ತು ವಾತನ ಕಡಿಮೆ ಮಾಡುವಂಥದ್ದು. ಸೊ ಕಫ ಮತ್ತು ವಾತಕ್ಕೆ ಸಂಬಂಧಪಟ್ಟಂಥ ರೋಗಗಳೆಲ್ಲರೂ ಕೂಡ ನಾವು ಮಜ್ಜಿಗೆಯನ್ನು ಬಳಕೆ ಮಾಡ್ಬೋದು. ಇನ್ನು ಮಜ್ಜಿಗೆಯನ್ನು ಪೈಲ್ಸ್ ಇರೋವಂಥವ್ರಲ್ಲಿ ಹಾಗೆ ಮಲಬದ್ಧತೆ ಸಮಸ್ಯೆ ಇರೋರಲ್ಲಿನೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಪೈಲ್ಸ್ ಇರೋವಂಥವ್ರು ಸಿಟ್ಸ್ ಬಾತ್ ಅಂತ ಏನು ಹೇಳ್ತೀವಿ, ಅಂದರೆ ಟಬ್ಬಲ್ಲಿ ನೀರನ್ನು ಹಾಕಿಬಿಟ್ಟು ಟಬ್ ಒಳಗಡೆ ಕೂತ್ಕೊಳ್ಳೋತನ ಸಿಕ್ಸ್ ಬಾತ್ ಅಂತ ಹೇಳ್ತೀವಿ. ಸೊ ಈ ಸಿಕ್ಸ್ ಬಾತ್ ಮಾಡ್ಕೊಳ್ಳೋದಕ್ಕೆ ಮಜ್ಜಿಗೆಯನ್ನು ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪೈಲ್ಸ್ ಇದೆ ಅಂತೇಳಿ ಹೇಳೋರು ಈ ರೀತಿ ಸಿಕ್ಸ್ ಬಾತನ್ನು ತೊಗೋಬೋದು ಮಜ್ಜಿಗೆನಲ್ಲಿ. ಇನ್ನು ಇಂಟರ್ನಲ್ಲಿ ಕೂಡ ಪೈಲ್ಸ್ ಇರೋವಂಥವ್ರು ಸೇವನೆ ಮಾಡ್ಬೋದು. ಸೊ ಮಜ್ಜಿಗೆನಲ್ಲಿ ನಾವು ಫ್ರೆಶ್ ಆಗಿರೋದನ್ನು ಪ್ರಿಫರ್ ಮಾಡಬೇಕಾಗತ್ತೆ. ಇವತ್ತು ಮಾಡಿರೋದನ್ನು ನಾಳೆ ಸೇವನೆ ಮಾಡೋದು ಅಥವಾ ಬೆಳಗ್ಗೆ ಮಾಡಿರೋದನ್ನು ನೈಟ್ ಸೇವನೆ ಮಾಡುವಂಥದ್ದು, ಆ ರೀತಿ ಸ್ವಲ್ಪ ಹೊತ್ತು ಆದಮೇಲೆ ಸೇವನೆ ಮಾಡೋದು ಎಲ್ಲರಿಗೂ ಕೂಡ ಸೂಟ್ ಆಗಲಿಕ್ಕಿಲ್ಲ. ಕೆಲವರಲ್ಲಿ ಹುಳಿ ಮಜ್ಜಿಗೆ ಏನಿರುತ್ತೆ, ಅಂದರೆ ನಾವು ಬೆಳಗ್ಗೆ ಮಾಡಿದ್ದನ್ನು ರಾತ್ರಿ ಕುಡಿಯೋದು ಅಥವಾ ನೆಕ್ಸ್ಟ್ ಡೇ ತಿನ್ನೋದು ಅಥವಾ ಕುಡಿಯೋದು ಮಾಡಿದಾಗ ಅದು ಹುಳಿ ಬಂದಿರತ್ತಲ್ವ. ಸೊ ಆ ಹುಳಿ ಮಜ್ಜಿಗೆ ಎಲ್ಲರಿಗೂ ಕೂಡ ಸೂಟ್ ಆಗಲ್ಲ. ಯಾರಲ್ಲಿ ಪಿತ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತೆ, ಪಿತ್ತ ಜಾಸ್ತಿ ಆಗಿರುತ್ತೆ ಅಥವಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂಥವರಲ್ಲಿ ಈ ಹುಳಿ ಮಜ್ಜಿಗೆಯನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಹುಳಿ ಮಜ್ಜಿಗೆ ಯಾರಿಗೆ ಸೂಟ್ ಆಗುತ್ತೆ ಅಂತಂದರೆ ಕಾನ್ಸ್ಟಿಪೇಷನ್ ಇರೋವಂಥವ್ರಿಗೆ, ಮಲಬದ್ಧತೆ ಸಮಸ್ಯೆ ಇರೋರಲ್ಲಿ ಈ ಹುಳಿ ಮಜ್ಜಿಗೆಗೆ ಒಂದು ಚಿಟಿಕೆ ಅಥವಾ ಒಂದು 1/4 ಚಮಚೆಯಷ್ಟು ಜೀರಿಗೆ ಪುಡಿ ಮತ್ತು 1/4 ಚಮಚೆಯಷ್ಟು ಅಜ್ವೈನ ಪುಡಿ, 1 ಚಿಟಿಕೆಯಷ್ಟು ಉಪ್ಪು, ಇದನ್ನು ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಮಲಗುವಾಗ ಸೇವನೆ ಮಾಡಿದ್ರೆ ನಿಮಗೆ ಕಾನ್ಸ್ಟಿಪೇಷನ್ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಇನ್ನು ಯಾರಿಗೆ ಬ್ಲೋಟಿಂಗ್ ಆಗ್ತಾ ಇರುತ್ತೆ, ಹೊಟ್ಟೆ ಉಬ್ರಿಕೆ ಇದೆ, ಗ್ಯಾಸ್ ಹೋಗುತ್ತೆ ಅಂತೇಳಿ ಹೇಳೋರು ಈ ಹುಳಿ ಮಜ್ಜಿಗೆಗೆ ಒಂದು ಸಣ್ಣ ಚಿಟಿಕೆಯಷ್ಟು ಬೆಳ್ಳುಳ್ಳಿಯ ಪೇಸ್ಟ್, ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅದರ ಪೇಸ್ಟನ್ನು ಒಂದು ಪಿಂಚ್ ಅಥವಾ 1 ಚಿಟಿಕೆಯಷ್ಟು ಈ ಬೆಳ್ಳುಳ್ಳಿಯ ಪೇಸ್ಟನ್ನು ಮಜ್ಜಿಗೆನಲ್ಲಿ ಹಾಕಿ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಸೇವನೆ ಮಾಡ್ತಾ ಬಂದರೂ ಕೂಡ ಬ್ಲೋಟಿಂಗ್ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಈ ಮಜ್ಜಿಗೆಯಲ್ಲಿ ನಮಗೆ ಮೊಸರಲ್ಲಿ ಎಷ್ಟು ಪ್ರೋಬಯೋಟಿಕ್ಸ್ ಸಿಗುತ್ತೋ ಅಷ್ಟೇ ಪ್ರೋಬಯೋಟಿಕ್ಸ್ ಮಜ್ಜಿಗೆನಲ್ಲೂ ಕೂಡ ಸಿಗತ್ತೆ. ಇನ್ನು ಯಾವ ಸಮಯದಲ್ಲಿ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಅಂತೇಳಿ ಹೇಳಿದ್ರೆ, ಮಜ್ಜಿಗೆ ಬಂದು ಕಫ ಮತ್ತು ವಾತವನ್ನು ಕಡಿಮೆ ಮಾಡುವಂಥದ್ದು. ಸೊ ಹಾಗಾಗಿ ಬೆಳಗ್ಗೆ ಮತ್ತು ರಾತ್ರಿ ಸೂಕ್ತವಾಗಿರುವಂತಹ ಸಮಯ, ಹಾಗೆ ಊಟ ಎಲ್ಲ ಆದ ನಂತರ ಲಾಸ್ಟಲ್ಲಿ ಮಜ್ಜಿಗೆಯನ್ನು ತೊಗೊಳ್ಳುವಂಥದ್ದು. ಇನ್ನು ಮಧ್ಯಾಹ್ನ ಟೈಮ್ ತೊಗೊಳ್ಳೇಬಾರ್ದ ಅಂತಂದರೆ, ಮಧ್ಯಾಹ್ನ ಟೈಮ್ ಪಿತ್ತ ಕಾಲ ಇರೋದ್ರಿಂದ
ತುಂಬ ಜಾಸ್ತಿಯಾಗಿ ಮಜ್ಜಿಗೆ ಸೇವನೆ ಮಾಡೋಕ್ಕೆ ಹೋಗಬಾರ್ದು. ಮೈಲ್ಡಾಗಿ ಅಥವಾ ನೀವು ಸ್ವಲ್ಪ ಜಾಸ್ತಿ ನೀರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿಳಿ ಮಜ್ಜಿಗೆಯನ್ನು ಸೇವನೆ ಮಾಡಿದ್ರೆ ಅಷ್ಟೊಂದೇನು ತೊಂದರೆ ಆಗೋದಿಲ್ಲ. ಇನ್ನು ಸೀಸನ್ ವೈಸ್ ನೋಡಿದ್ರೆ ಸಮ್ಮರ್ ಸೀಸನ್ನಲ್ಲಿ ನೀವು ತುಂಬ ಗಟ್ಟಿ ಮಜ್ಜಿಗೆಯನ್ನು ಅಥವಾ ತುಂಬ ಜಾಸ್ತಿ ಮಜ್ಜಿಗೆಯನ್ನು ಸೇವನೆ ಮಾಡೋದು ಅವಾಯ್ಡ್ ಮಾಡಬೇಕಾಗತ್ತೆ. ಬಟ್ ಸಮ್ಮರ್ ಟೈಮಲ್ಲಿ ಮಜ್ಜಿಗೆ ನಮಗೆ ಕೂಲಿಂಗ್ ಎಫೆಕ್ಟ್ ಇರುತ್ತೆ. ಹಾಗಾಗಿ ನೀರನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಜ್ಜಿಗೆ ಸೇವನೆ ಮಾಡೋದ್ರಿಂದ ಹೈಡ್ರೇಷನ್ ಮೇಂಟೈನ್ ಆಗುತ್ತೆ. ಹಾಗೆ ನಮಗೆ ಸಮ್ಮರಲ್ಲಿ ಕೂಲಿಂಗ್ ಎಫೆಕ್ಟ್ ಕೂಡ ಇರುತ್ತೆ. ಇನ್ನು ಕೆಲವೊಂದು ಇನ್ನೂ ಯಾವ ಹೆಲ್ತ್ ಇಶ್ಯೂಸಲ್ಲಿ ನಾವು ಮಜ್ಜಿಗೆನ ಯೂಸ್ ಮಾಡ್ಬೋದು ಅಂತಂದರೆ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಮಜ್ಜಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಸ್ಕಿನ್ ಹೆಲ್ತ್, ಯಾರಿಗೆ ತುಂಬಾ ಸ್ಕಿನ್ ಡ್ರೈನೆಸ್ ಇರುತ್ತೆ ಅಂಥ ಸ್ಕಿನ್ ಹೆಲ್ತ್ ಇಶ್ಯೂಸಲ್ಲೂ ಕೂಡ ಮಜ್ಜಿಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಮಜ್ಜಿಗೆಯನ್ನು ನಾವು ಸೇವನೆ ಮಾಡೋದ್ರಿಂದ ಪ್ರತಿದಿನ ಹಲವಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಬೆನಿಫಿಟ್ಸ್ಗಳು ನಮಗೆ ಸಿಗ್ತಾ ಇರುತ್ತೆ. ಮೊಸರು ತೊಗೊತೇನೆ ಮಜ್ಜಿಗೆ ತೊಗೊಳ್ಳಲ್ಲ ಅಂತೇಳಿ ಹೇಳೋರು, ಆರೋಗ್ಯಕ್ಕೆ ಮೊಸರು ಅಷ್ಟೊಂದು ಒಳ್ಳೆಯದಲ್ಲ. ಪ್ರತಿದಿನ ಮೊಸರು ಸೇವನೆ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದ ಪಿತ್ತ ಜಾಸ್ತಿ ಆಗುತ್ತೆ, ಡೈಜೆಷನ್ ಹಾಳಾಗುತ್ತೆ. ಸೊ ಮೊಸರಿನ ಬದಲಾಗಿ ಮಜ್ಜಿಗೆ ನಾವು ಪ್ರಿಫರ್ ಮಾಡಿದ್ರೆ ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಹಾಗೆ ಭಾಳಷ್ಟು ಆರೋಗ್ಯ ಸಮಸ್ಯೆಗಳಲ್ಲೂ ಕೂಡ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ಇದ್ದಂಥ ಮಾಹಿತಿ. ಸೊ ಇನ್ಮೇಲಾದರೂ ಯಾರು ಮಜ್ಜಿಗೆ ತೊಗೊಳ್ಳಲ್ಲ ಅವರು ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ, ಹಾಗೆ ನಿಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಳಿ. ಎಲ್ಲರೂ ಸ್ವಸ್ಥರಾಗಿರಿ. ನಮಸ್ಕಾರ.